ಗನ್ ಹಿಡಿದು ರಿಯಲ್ ಎಸ್ಟೇಟ್ ಉದ್ಯಮಿ ಮನೆಗೆ ಎಂಟ್ರಿ ಕೊಟ್ಟ ಗ್ಯಾಂಗ್ ಹಾಡ ಹಗಲೇ ಮನೆ ದೋಚಲು ಯತ್ನಿಸಿದೆ. ಈ ಘಟನೆ ಬೆಳಗಾವಿ ನಗರದ ಬುಡಾ ಕಚೇರಿ ಪಕ್ಕದಲ್ಲೇ ಇರುವ ಅಸೋತ ಸೊಸೈಟಿಯಲ್ಲಿ ನಡೆದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾಣ್ ಅವರ ಮನೆಗೆ ನುಗ್ಗಿದ 5 ದುಷ್ಕರ್ಮಿಗಳು ತಲೆಗೆ ಗನ್ ಇಟ್ಟು ಬೆದರಿಸಿ ದರೋಡೆಗೆ ಯತ್ನಿಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮೈನುದ್ದೀನ್ ಪಠಾಣ್ಗೆ ಬೆದರಿಸಿದ್ದು ಅಲ್ಲದೆ ಹೆಂಡತಿ ಮಗಳ ತಲೆಗೆ ಗನ್ ಇಟ್ಟು ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಮಧ್ಯಾಹ್ನ ಮನೆಗೆ ನುಗ್ಗಿದ 5 ದರೋಡೆಕೋರರಲ್ಲಿ 3 ಬಳಿ ಗನ್ ಇತ್ತು. ಮನೆಗೆ ನುಗ್ಗುತ್ತಿದ್ದಂತೆಯೇ ಉದ್ಯಮಿಯ ಪತ್ನಿ ಹಾಗೂ ಮಗಳನ್ನ ಬಾತ್ರೂಮ್ನಲ್ಲಿ ಕೂಡಿ ಹಾಕಿದ್ದಾರೆ. ಈ ವೇಳೆ ಬಾತ್ರೂಮ್ನ ಗ್ಲಾಸ್ಗಳನ್ನು ಕೆಳಗಡೆ ಎಸೆದು ಕೂಗಾಡಿದಾಗ ನೆರೆ ಮನೆಯವರು ಮನೆ ಕಡೆ ಬರಲು ಆರಂಭಿಸಿದ್ದಾರೆ. ಇದನ್ನು ಗಮನಿಸಿದ ದರೋಡೆಕೋರರು ಬರಿಗೈಯಲ್ಲಿ ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರ ಪತ್ತೆಗಾಗಿ ಬೆಳಗಾವಿ ಪೊಲೀಸರು ಜಾಲ ಬೀಸಿದ್ದಾರೆ. ಸ್ಥಳಕ್ಕೆ ಕ್ರೈಮ್ ಡಿಸಿಪಿ ನಿರಂಜನ್ ಅರಸ್, ಎಸಿಪಿ ಸದಾಶಿವ ಕಟ್ಟಿಮನಿ, ಮಾರ್ಕೆಟ್ ಮತ್ತು ಮಾಳಮಾರುತಿ ಪೊಲೀಸರು ಹಾಗೂ ಸೋಕೋ ತಂಡದಿಂದ ಪರಿಶೀಲನೆ ನಡೆಸಲಾಗಿದೆ. 1.5 ಗಂಟೆ ಸುಮಾರಿಗೆ ಈ ಬುಡಾ ಆಫೀಸ್ ಪಕ್ಕದಲ್ಲಿ ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ. ಮೊಯ್ದೀನ್ ಖಾನ್ ಅಂತ ಅವರು ಈ ಅಪಾರ್ಟ್ಮೆಂಟ್ ಓನರು. 4ನೇ ಫ್ಲೋರಲ್ಲಿ ಇಡೀ ಫ್ಲೋರ್ಗೆ ಅವ್ರ ಮನೆ ಇದೆ. ಇನ್ನು 8 ಮನೆ ಬಾಡಿಗೆ ಕೊಟ್ಕೊಂಡು ಇದ್ದಾರೆ. 6 ತಿಂಗಳಿಂದ ಅವರಿಗೆ ಪ್ಯಾರಲಿಸಿಸ್ ಆಗಿದೆ. ಮನೆಯಿಂದ ಹೊರಗಡೆ ಹೋಗ್ತಿರಲಿಲ್ಲ, ಇಲ್ಲೇ ಮೆಡಿಕೇಷನ್ ತೊಗೊಂಡು ಇದ್ದರು. ಮಧ್ಯಾಹ್ನ ಅವ್ರ ಮಗ ನಮಾಜ್ ಮಾಡಲಿಕ್ಕೆ ಬಾಗಿಲು ತೆಗೆದು ಹೋಗಿರ್ತಾನೆ. ಆಗ ಕೆಲವು ಜನ ಒಳಗಡೆ ಬಂದು ಅವ್ರ ಹೆಂಡತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ. ಹೋಗಿ ಹಿಂದೆ ನಿಂತ್ಕೊಂಡು ಇವನ ಹೆಸರು ಕೇಳ್ತಾರೆ, ಎಲ್ಲಿ ಮೊಯ್ದೀನ್ ಬಾವ ಅಂತ. ಅದಕ್ಕೆ ಅಲ್ಲೇ ಮಲಗಿದಾರಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಮಾತು ಕೇಳಿಬಿಟ್ಟು ಅವ್ರು ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದಾಗ ಅವ್ರನ್ನ ಗುರುತಿಸಲ್ಲ. ಅವನೆಲ್ಲಿ ಅಂತ. ಅದಕ್ಕೆ ನಾನೇ ಅಂತಾರೆ. ನಾನೇ ಬಂದಿದ್ದೀನಿ ಅಂತ. ಆಮೇಲೆ ಆಯಿತು ನಡಿ ಅಂದ್ಬಿಟ್ಟು ಗನ್ ತಗೊಂಡು ಹೆಂಡತಿ ಮತ್ತು ಮಗಳನ್ನ ಆಗಲೇ ಬಾತ್ರೂಮ್ ಕೂಡಾಕಿರ್ತಾರೆ. ಇವನು ಕರ್ಕೊಂಡೋಗಿ ಕಿರ್ಚಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಕೂಡಾಕ್ತಾರೆ. ಅವರು ಅಲ್ಲಿ ಬಾತ್ರೂಮಿಂದ ಕಿಟಕಿ ಗಾಜುಗಳನ್ನ ತೆಗೆದುಬಿಟ್ಟು ಹೊರಗಡೆ ಕಿರ್ಚ್ತಾರೆ. ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಿ ಇಲ್ಲಿ ಬರಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರು ಹೆದರಿ ಓಡ್ತಾರೆ. ಸೊ 4ರಿಂದ 5 ಜನ ಇದ್ದರು ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿ ಕನ್ಫರ್ಮ್ ಮಾಡಬೇಕು. ಅದರಲ್ಲಿ ಕೆಲವರು ಪಿಸ್ತೂಲ್ ಹಿಡಿದಿದ್ರು ಅಂತ ಹೇಳ್ತಾರೆ. ಸೊ ಯಾವ ಉದ್ದೇಶಕ್ಕೆ ಬಂದಿದ್ದರು, ಯಾವ ಕಾರಣಕ್ಕೆ ಬಂದಿದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಇಲ್ಲಿ ಯಾವುದೇ ವಸ್ತು ಏನೂ ಆಗಿಲ್ಲ ಮತ್ತು ಯಾರಿಗೂ ಯಾವುದೇ ರೀತಿ ಹಾನಿನೂ ಆಗಿಲ್ಲ. ಸೊ ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡು ತನಿಖೆ ಮುಂದುವರಿಸಿದ್ದೀವಿ. ಥ್ಯಾಂಕ್ ಯು. ಇಲ್ಲ, 3 ಜನದ ಹತ್ರ ಇತ್ತು ಅಂತ ಹೇಳ್ತಾರೆ. ಚೆಕ್ ಮಾಡ್ತಾ ಇದ್ದೀವಿ. ಯಾರು ಇಲ್ಲ, ಅದನ್ನು ತನಿಖೆಯಿಂದ ಗೊತ್ತಾಗಬೇಕು. ಯಾಕಂದರೆ ಅವ್ರು ಬರಬೇಕಾದ್ರೆ ಅವ್ನ ಹೆಸರು ಕೇಳ್ಕೊಂಡು ಬರ್ತಾರೆ. ಹೆಸರು ಕೇಳ್ಕೊಂಡು ಬರಬೇಕಾದ್ರೆ ಕಳ್ತನ ಉದ್ದೇಶ ಇರೋದಿಲ್ಲ ಇದರಲ್ಲಿ. ಸೊ ಬೇರೆ ಯಾವ ಉದ್ದೇಶ ಅನ್ನೋದು ನಾವು ಅವ್ರನ್ನ ವಿಚಾರಿಸ್ತಾ ಇದ್ದೇವೆ. ಏನು ಹಣಕಾಸಿನ ವಿಚಾರ ಇರ್ಬೋದಾ ಅಥವಾ ಬೇರೆ ಇನ್ಯಾವುದರ ವಿಚಾರ ಇರ್ಬೋದಾ, ಅದನ್ನು ನಮಗೆ ಸಹಕರಿಸಿದ್ರೆ ಮುಂದಿನ ತನಿಖೆಗೆ ಒಳ್ಳೆಯದಾಗ್ತದೆ ಅಂತ. ಇಲ್ಲ, ಅವ್ರು ಯಾರೂ ಪರಿಚಯ ಮಾಡಿಲ್ಲ. ಮತ್ತು ಅವರು ಇವನ್ನೂ ನೋಡಿಲ್ಲ, ಗುರ್ತು ಹಿಡಿದಿಲ್ಲ. ಅವ್ನ ಎದುರಿಗೆ ಬಂದರೂ ಅವ್ನಿಗೆ ಗೊತ್ತಾಗಿಲ್ಲ. ಅವ್ರನ್ನೇ ಕೇಳ್ತಾರೆ ಇವನೆಲ್ಲಿದ್ದಾನೆ ಅಂತ. ಏನು ಮುಸುಕು ಧರಿಸಿಲ್ಲ, ಏನೂ ಇಲ್ಲ. ಅವರೆಲ್ಲ ಉರ್ದುನೇ ಮಾತಾಡ್ತಿದ್ರು. ಆದರೆ ಅವ್ರ ಪ್ರಕಾರ ಈ ಕಡೆಯವರಲ್ಲ ಅಂತ ಹೇಳ್ತಾರೆ. ಅದು ತನಿಖೆಯಿಂದ ಗೊತ್ತಾಗ್ತದೆ ಎಲ್ಲ. ಟಾರ್ಗೆಟ್ ಅಂದರೆ ಅದೇ ಹೇಳಿದ್ನಲ್ಲ, ಹೆಸರು ಕೇಳ್ಕೊಂಡೇ ಬರ್ತಾರೆ. ಆಮೇಲೆ ಕೆಳಗಡೆ ಜನಗಳು ಬಂದಾಗ ಏನಿದು ಗಲಾಟೆ ಅಂದಾಗ ಮುಂದೆ ಕಾರ್ಪೊರೇಟ್ರು ಮನೆ ಇರ್ತದೆ, ಅಲ್ಲಿ ಗಲಾಟೆ ಆಗ್ತಿದೆ ಅಂತ ಹೇಳ್ತಾರೆ ಅವರು. ದಾರಿ ತಪ್ಪಿಸ್ತಾರೆ. ಅಂದರೆ ಈ ಏರಿಯಾ ಗೊತ್ತಿದೆ ಅವರಿಗೆ. ಅದನ್ನು ಹೇಳ್ಬಿಟ್ಟು ಅವರು ಹೋಗ್ತಾರೆ. ಸೊ ಅದನ್ನು ತನಿಖೆ ಮಾಡ್ತಾ ಇದ್ದೇವೆ.